ಧರ್ಮ ಕಾಲಮ್ನಲ್ಲಿ ಹಿಂದೂ ಅಂತ ಬರೆಸಿ, ಜಾತಿಯಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿ, ಉಪಜಾತಿ ನಿಮ್ಮದು ನೀವು ಬರೆಸಿ ಅಂತ. ಹೌದು, ಇದು ಬಿ ಜೆ ಪಿಯ ನಿಲುವು. ಹಾಗಾದರೆ ನೀವು ಬಿ ಜೆ ಪಿ ಪರ ಸ್ವಾಮೀಜಿನ? ನೋಡ್ರಿ, ನಾನು ನಿಮಗೆ ಇಡೀ ರಾಜ್ಯಕ್ಕೆ ಗೊತ್ತೈತಿ, ನಾವು ಬಿ ಜೆ ಪಿ ಪರನೂ ಅಲ್ಲ, ಕಾಂಗ್ರೆಸ್ ಪರನೂ ಅಲ್ಲ, ನಾವು ಸಮಾಜದ ಪರ. ಲೋಕಸಭಾ ಚುನಾವಣೆಯಲ್ಲಂತೂ ಕ್ಲಿಯರ್ ಆಗಿಬಿಡ್ತದೆ ಏನಂತ. ನೀವು ಬಿ ಜೆ ಪಿ ಪರ ಅಲ್ಲ ಅಂತ. ಅಲ್ರಿ, ನಾನು ನೇರವಾಗಿ ಹೇಳಿದ್ದೀನಿ. ನಾನು ಜಾತಿಯನ್ನು ವಿರೋಧ ಮಾಡ್ತಾ ಇಲ್ಲ, ಪಕ್ಷವನ್ನು ವಿರೋಧ ಮಾಡ್ತಾ ಇಲ್ಲ. ತೆಗೀರೀಗ ನನ್ನ ಮಾತುಗಳನ್ನು, ಗೊತ್ತಾಗ್ಬಿಡ್ತೈತಿ. ಅಲ್ಲಲ್ಲ, ನಾ ಹೇಳಿದ್ದು ಅಂದರೆ ಅಲ್ಲಿನೂ ಕೂಡ ನಾನು ಸಮಾಜದ ಪರವಾಗಿ ಬೆಳೆದಾನೆ. ನನ್ನ ಹತ್ರ 17 ಜನ ಮಾಜಿ ಶಾಸಕರು, ಮಾಜಿ MP, ಮಾಜಿ ಮಂತ್ರಿ 17 ಜನ ಬಂದರು ಒಟ್ಟು. ನಾವು ಅಸ್ಥಿರತೆಯೊಳಗೆ ಬೈದ್ದೇವೆ, ನಾವೆಲ್ಲ ರಾಜಕೀಯವಾಗಿ ನಾಶ ಆಗಿದ್ದೇವೆ. ನಾ ಎಷ್ಟೋ ಸಾರಿ ನಮಗೆ ಯಾಕೆ ಬೇಕಪ್ಪ ಇದು, ನಿಮ್ದು ಏನೈತಿ ನೀವು ಮಾಡ್ಕೊಂಡು ಹೋಗ್ರಿ, ಇವತ್ತು ಗೊತ್ತಾಗೈತೆ ನಿಮಗೆ ಮಠ ಸ್ವಾಮಿಗಳು ಅಂತ ನಾವು ರಗಡು ಮಾತಾಡಿದ್ದೀವಿ. ನಿಮ್ಮಂಥ ಸಮರ್ಥ ಸ್ವಾಮಿಗಳ ಬಾಯಿ ಮುಚ್ಕೊಂಡು ಕುಂತರ ಹಚ್ಚಿಗೊಲಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗುನು ಅಂತೇಳಿ ನಾನಾ ಥರ ಹೇಳಿಕೊಂಡು ನಮ್ಮನ್ನು ಮತ್ತು ಹಂಗಾರೆ ಇಷ್ಟು ನಾಶ ಆಗ್ಯಾರ ಅಂತಂದ ಮೇಲೆ ಇವ್ರು ರಕ್ಷಣೆ ಮಾಡೋಣ ಅಂತೇಳಿ ನಾವು ಹೊರಗೆ ಬಂದ್ವಿ. ಹೊರತಾಗಿ ಆ ಸಮಾಜದ ಅನ್ನ ಉಂತೀವಿ ಅಂದಮೇಲೆ ಇವ್ರು ಬೆನ್ನಿಗೆ ನಿಲ್ಲಬೇಕಂತೇಳಿ ಹೊರಗೆ ಬಂದ್ವಿ. ಅವು ಓಸು ಓಡಿ ಹೋಕ್ಕವಂತ ನನಗೇನು ಗೊತ್ತಿತ್ತು? ನನಗೆ ಗೊತ್ತಾಗಲಿಲ್ಲ. ನನಗೆ ಗೊತ್ತಾಗಿ ನಾ ಅಂದಿನಿ, ನೀವು ಗಟ್ಟಿ ಮಂದಿ ಅಲ್ಲಪ್ಪ ಮಾರೇ, ನಿಮ್ಮನ್ನು ಬೆನ್ನು ಹತ್ತೋದು ಭಾಳ ಕಷ್ಟ ಅಂತೇಳಿ ಅಂದು ಇದೊಂದು ಸರಿ ನಂಬಿ ನೋಡ್ರಿ ಅಂತಂದರು. ನಂಬದ್ರಿ ಕೆಟ್ರಿ? ಇಲ್ಲ, ಕೆಟ್ಟಿಲ್ಲ. ನಾನು ಸಂದೇಶ ಏನು ಕೊಡಬೇಕಾಗಿತ್ತು? ನಾ ಏನು ಕೊಡಬೇಕಾಗಿತ್ತು, ನೋಡಿ, ನಾನು ಒಂದು ಸಾರಿ ಹೊರಗೆ ಬಂದೆಲ್ಲ, ಕೊನೆ ತನಕನೂ ಕೂಡ ನನ್ನ ಸಿದ್ಧಾಂತದೊಳಗೆ ನಾವು ಉಳ್ಕೊಂಡೆ. ನಾನೇನು ಯಾರು ಕೂಡ ರಾಜಿ ಆಗಿಲ್ಲ, ಕಾಂಗ್ರೆಸ್ನವ್ರು ಕೂಡ ರಾಜಿ ಆಗಿಲ್ಲ, BJP ಅವ್ರು ಕೂಡ ರಾಜಿ ಆಗಿಲ್ಲ. ಕಾಂಗ್ರೆಸ್ಗೆ ಓಟ್ ಹಾಕ್ರಿ ಅಂತ ಹೇಳಿಲ್ಲ ನಾನು, BJPಗೆ ಓಟ್ ಹಾಕ್ಬೇಡ್ರಿ ಅಂತ ಹೇಳಿಲ್ಲ, ಯಾವುದೂ ಪಕ್ಷ ತಗೊಂಡಿಲ್ಲ ನಾನು. ನನ್ನ ಗುರಿ ವ್ಯಕ್ತಿಯಾಗಿತ್ತು. ವ್ಯಕ್ತಿನೂ ಯಾಕಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ.